ಎಲ್ರಿಗೂ ನಮಸ್ತೆ. ನಾನಿವತ್ತು ಬಿಸ್ಕೆಟ್ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಿ, ಒಂಥರ ಡಿಫ್ರೆಂಟಾಗಿರೋ ಒಂದು ಬಿಸ್ಕೆಟ್ ಮಾಡೋಣ. ಅದಕ್ಕೆ ಇಲ್ಲೊಂದು ಮುಕ್ಕಾಲು ಬಟ್ಲು ರವೆ ಇದೆ, ಸ್ವಲ್ಪ ಡ್ರೈ ಕೋಕೋನಟ್ ಪೌಡ್ರ್ ಇದೆ, ಸ್ವಲ್ಪ ಮೈದಾ ಅಥವಾ ಗೋಧಿ ಹಿಟ್ಟಾದರೂ ತಗೋಬೋದು, ಡ್ರೈ ಫ್ರೂಟ್ಸು, ಸಕ್ಕರೆ ಪುಡಿ ಉಪಯೋಗಿಸ್ಕೊಂಬಿಟ್ಟು ನಾವೊಂದು ಡಿಫ್ರೆಂಟಾಗಿರೋ ಬಿಸ್ಕೆಟ್ ಮಾಡೋಣ. ಇಲ್ಲಿ ಮುಕ್ಕಾಲು ಕಪ್ಪು ರವೆ ಇದೆ. ಇದನ್ನು ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಕಲಸೋಣ. ಸ್ವಲ್ಪನೇ ನೀರು ಹಾಕ್ಕೊಂಬಿಟ್ಟು ಮೀಡಿಯಮ್ಮಾಗಿ ಕಲಸೋಣ. ಈ ಒಂದು ಅದಕ್ಕೆ ಕಲಸಿದ್ದೀನಿ. ಇದು ಸ್ವಲ್ಪ ಒಂದು 5 ನಿಮಿಷ ನೆನೆಯೋಕ್ಕೆ ಬಿಡೋಣ. ಕಲಿಸ್ಬಿಟ್ಟು ಸೈಡಿಗೆ ಇಟ್ಟಿದ್ದೀನಿ. ಇವಾಗ ಒಂದು ಅರ್ಧ ಬಟ್ಲು ಡ್ರೈ ಕೋಕೋನಟ್ ಪೌಡ್ರನ್ನ ಹಾಕ್ಕೊಂಬಿಡೋಣ. ಒಂದು ಬಟ್ಲಿಗೆ ಹಾಕಿದ್ದೀನಿ. ಮತ್ತು ಅರ್ಧ ಬಟ್ಲಿಗಿಂತ ಸ್ವಲ್ಪ ಕಡಿಮೆ ಸಕ್ಕರೆ ಹಾಕ್ಕೊಳ್ಳೋಣ. ಅರ್ಧ ಬಟ್ಲಿಗಿಂತ ಮುಕ್ಕಾಲು ಬಟ್ಲಿದೆ, ಅರ್ಧ ಬಟ್ಲಿಗಿಂತ ಒಂದು ಕಾಲು ಬಟ್ಲು ಸಕ್ಕರೆ ಪುಡಿ ಹಾಕಿದ್ದೀನಿ. ಹಾಕಿಬಿಟ್ಟು ಸ್ವಲ್ಪ ಮೈದಾ, ಗೋಧಿ ಹಿಟ್ಟು ಹಾಕ್ಕೋಬೋದು, ಸ್ವಲ್ಪ ಒಂದು 2 ಸ್ಪೂನ್ ಮೈದಾ ಹಾಕಿದ್ದೀನಿ. ಹಾಕಿಬಿಟ್ಟು ಸ್ವಲ್ಪ ಡ್ರೈ ಫ್ರೂಟ್ಸನ್ನು ಹಾಕೋಣ. ಕಟ್ ಮಾಡಿ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ. ಒಂದು ಅರ್ಧ ಸ್ಪೂನು ಬೇಕಿಂಗ್ ಪೌಡ್ರ್ ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಎಲ್ಲನೂ ಮಿಕ್ಸ್ ಮಾಡೋಣ. ಎಲ್ಲ ಮಿಕ್ಸ್ ಮಾಡಿದ್ದೀನಿ. ಕಲಸಿಟ್ಟ ರವೆನ ಹಾಕೋಣ. 5 ನಿಮಿಷ ನೆಂದಿದೆ, ತುಂಬ ಹೊತ್ತು ನೆಂದಿಲ್ಲ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಸ್ವಲ್ಪ ಕೈಯಲ್ಲಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿ ಕಲಸಿದ್ದೀನಿ. ಇದಕ್ಕೆ ಒಂದು ಸಣ್ಣ ಸ್ಪೂನಲ್ಲಿ 2 ಸ್ಪೂನು ಎಣ್ಣೆ ಹಾಕ್ತಾಯಿದ್ದೀನಿ. ಕಲಸಿದ್ದೀನಿ. ತುಂಬ ಗಟ್ಟಿನೂ ಅಲ್ಲ, ತೆಳ್ಳಗಲ್ಲ, ಹಂಗೆ ಕಲಿಸ್ಕೋಬೇಕು. ನೀರು ಏನು ಹಾಕಿಲ್ಲ ನಾನು. ಸ್ವಲ್ಪ ಮೈದಾ ಹಾಕಿರೋದ್ರಿಂದ ನೀರೇನು ಹಾಕಿಲ್ಲ. ಸ್ವಲ್ಪ ಜಾಸ್ತಿ ಮೈದಾ ಅಥವಾ ಗೋಧಿ ಹಿಟ್ಟು ಬೆರಗಿಸಿದ್ರೆ ನೀರು ಬೇಕಾಗುತ್ತೆ. ನನಗೆ ಸಕ್ಕರೆ ಪುಡಿನಲ್ಲಿ ಕರೆಕ್ಟಾಗಿದೆ. ಈ ಥರ ಕಲಸಿದ್ದೀನಿ. ಇವಾಗ ಎಣ್ಣೆ ಕಾಯೋಕ್ಕೆ ಇಟ್ಬಿಡೋಣ ಸಣ್ಣನಿಲ್ಲ. ಅಷ್ಟೋ ತನಕ ನೆನೆಲಿ. ಸ್ವಲ್ಪ ಹಿಟ್ಟನ್ನು ಇನ್ನೊಂದು ಸಲ ಈ ಥರ ನಾದ್ಕೊಂಬಿಡೋಣ. ಈ ಥರ ಸರಿ ಮಾಡ್ಕೊಳ್ಳೋಣ. ಇವಾಗ ಎಣ್ಣೆ ಸಣ್ಣೂರಿನಲ್ಲೇ ಇದೆ, ಕಾಯ್ತಾ ಇದೆ. ಅಷ್ಟೊತ್ತಿಗೆ ನಾವಿಲ್ಲಿ ಹಿಟ್ಟನ್ನು ರೆಡಿ ಮಾಡಿರೋ ಹಿಟ್ಟನ್ನು ಸ್ವಲ್ಪ ಈ ಥರ ಉಂಡೆ ಥರ ಮಾಡಿ ಇಟ್ಕೊಂಡ್ಬಿಡೋಣ. ನಮಗೆ ಯಾವ ಲೆವೆಲ್ಲಿಗೆ ಬೇಕೋ ನೋಡೋಣ. ಇದೇ ಒಂದು ಈ ಲೆವೆಲ್ಲಿಗೆ ಮಾಡಿಡೋಣ. ಕಾದಿದೆ, ಸ್ವಲ್ಪ ಕಾದರೆ ಸಾಕು. ನಿಧಾನೂರಿನಲ್ಲಿ ಕರಿಬೇಕಿದ್ದು. ಸ್ವಲ್ಪ ದಪ್ಪ ಬೆಲ್ಲ ಇರೋದ್ರಿಂದ ಇಷ್ಟು ಸ್ಮೂತಾಗಿರ್ಬೇಕು ಹಿಟ್ಟಿದ್ದು. ತುಂಬ ಗಟ್ಟಿನೂ ಅಲ್ಲ, ತುಂಬ ಸ್ಮೂತು ಅಲ್ಲ. ಈ ಥರ ನಿಧಾನೂರಿನಲ್ಲಿ ಕರಿಯೋಣ. ಸೈಡು ಕದ್ದಿದೆ, ಟರ್ನ್ ಮಾಡೋಣ. ಉಬ್ಬಿ ಕರಿಯುತ್ತೆ, ತುಂಬ ಚೆನ್ನಾಗಿ ಉಬ್ಬಿ ಕರಿಯುತ್ತೆ. ನಾವೊಂದು ಅರ್ಧ ಗಂಟೆನಾರು ಇಟ್ಟು ಟೈಮ್ ಇದ್ದರೆ 1 ಗಂಟೆ ನೆಂದ್ರೂ ಹಿಟ್ಟು ತುಂಬ ಚೆನ್ನಾಗಿ ಬರ್ತವೆ. ಕರೀಲಿ ಇನ್ನೊಂದು ಸೈಡು. ಇವಾಗ ಕರ್ದಿದೆ, ತೆಕ್ಕೊಂಬಿಡೋಣ. ಏನು ಚೆನ್ನಾಗಿ ನಿಧಾನೂರಿನಲ್ಲಿ 5 ರಿಂದ 6 ನಿಮಿಷ ಕರೆದ್ರೆ ಈ ಥರ ಪದರವಾಗಿ ಬಿಡುತ್ತೆ. ತುಂಬ ಚೆನ್ನಾಗಿ ಕರಿಯುತ್ತೆ. ಗರಿ ಅನ್ನೋದು ತಣ್ಣಗಾದ್ಮೇಲೆ ಇದೆ ಈ ಥರ ಸಣ್ಣ ಉರಿನಲ್ಲೇ, ಮಧ್ಯಮಗಿಂತ ಕಡಿಮೆ ಉರಿನಲ್ಲಿ ಇಟ್ಕೊಂಡು ಕರಿಬೇಕು. ಇದನ್ನು ತುಂಬ ಚೆನ್ನಾಗಿ ಕರಿದಿದೆ. ತುಂಬ ಚೆನ್ನಾಗಿ ಕರೆದಿದೆ. ನಿಧಾನೂರಿನಲ್ಲಿ 5 ರಿಂದ 6 ನಿಮಿಷ ಕರಿಬೇಕಾಗತ್ತೆ. ಇದು ತಣ್ಣಗಾದರೆ ಗರಿ ಅನ್ನತ್ತೆ. ನಾವು ಎಷ್ಟು ದಿನ ಸ್ಟೋರ್ ಮಾಡಿಟ್ರೂ ತುಂಬಾ ಚೆನ್ನಾಗಿರುತ್ತೆ. ಟೀ ಟೈಮ್ ಸ್ನ್ಯಾಕ್ಸು ತುಂಬ ಗರಿ ಅನ್ನತ್ತೆ. ಬಿಸಿ ಇದೆ, ಇಲ್ಲ ಅಂದರೆ ಇದೇ ಕಟ್ ಮಾಡ್ತಿದ್ದೆ. ತುಂಬಾ ಬಿಸಿ ಇದೆ. ಇದು ಹಿಟ್ಟು ನಾವು ಟೈಮ್ ಇದ್ದರೆ ಒಂದು 20 ನಿಮಿಷನಾದರೂ ನೆನೆಸ್ಬೇಕಾಗತ್ತೆ. ನೆಂದರೆ ತುಂಬ ಚೆನ್ನಾಗಿದೆ. ಅದು ನಾವೇನು ರವೆ ಹಾಕಿರ್ತೀವಲ್ಲ, ರವೆ ತುಂಬ ಅರಳಿದಂಗಾಗಿ ಈ ಥರ ಪದರ ಬರುತ್ತೆ. ತಿನ್ನೋದಕ್ಕೂ ತುಂಬಾ ಟೇಸ್ಟು. ಹಾಗಾಗಿ ಇಲ್ಲಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ಸ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.